ಕರ್ತರಿಗೆ ನಾನು ಸ್ತೋತ್ರಗಳು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಳ್ಳೆ ಮತ್ತು ಸುಂದರ ಸಮಯ ಕೊಟ್ಟಂತ ನಮ್ಮ ದೇವರಿಗೆ ಸ್ತುತಿ ಸ್ತೋತ್ರಗಳು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಕೂಡಿ ಬಂದಿರೋ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವಾಗ ನೀವು ಕೂತ್ಕೊಂಡು ಬಹಳ ಸಮಯ ಆಯಿತು, ಎಲ್ಲರಿಗೆ ಕಾಲು ನೋವಾಗಿರ್ಬೋದು. ಒಂದ್ ನಿಮಿಷ ಎಲ್ಲರೂ ಎದ್ದು ನಿಂತಿರ್ತೀರ? ಒಂದ್ ನಿಮಿಷ ನಾವು ದೇವರ ಧ್ಯಾನ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಒಳ್ಳೆ ಸಮಯಗಳು ದೇವರೇ ನಿಂಬಳಿ ಬಂದೆವು. ಒಳ್ಳೆ ಸಮಯಗಳು ದೇವರೇ ನಿಂಬಳಿ ಬಂದೆವು. ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಬಹಳವಾಗಿ ಪ್ರೀತಿ ಮಾಡಿಕೊಳ್ಳಿ ದೇವರೇ, ನಿಮ್ಮ ಮಹೋನ್ನತ ಉನ್ನತ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ದೇವ ಹುಟ್ಟಿನಿಂದಿನಿಂದ ಇವತ್ತಿನವರೆಗೆ ಸುರಕ್ಷಿತವಾಗಿ ಕಾಪಾಡಿದ್ದಲ್ಲಿ ನಿಮ್ಮ ನೆರಳಿನಲ್ಲಿ ಭದ್ರವಾಗಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ದೇವ ನಾವು ಬದುಕಿರುವುದು ಕೇವಲ ನಿಮ್ಮ ಕೃಪೆಯಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ದೇವ ನೀವು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀವು ತೋರಿಸಿದ ಕರುಣೆ ಮತ್ತು ಪ್ರೀತಿಗಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ದೇವ ಅಲ್ಪರಾಗಿರೋ ನಮ್ಮನ್ನು ತಂದೆ ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ತಂದು ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು. ದೇವ ಇಲ್ಲಿ ಕೂಡಿ ಬಂದಿರುತ್ತ ಪ್ರತಿಯೊಬ್ಬರಿಗೆ ಹೆಸರೆಸರ ಆಶಿಸು ಬಲಪಡಿಸಿದ್ದಂತೆ ನಮ್ಮೆಲ್ಲರ ಕಷ್ಟ ದುಃಖ ಚಿಂತೆ ಬೇನೆ ರೋಗ ದುರ್ಬಲತೆ ತೆಗೆದಾಕಿ ಆಶಿಸು ಬಲಪಡಿಸ್ತಂದೆ. ತಂದೆ ನಮ್ಮ ಜೀವಮಾನದಲ್ಲಿ ಎಷ್ಟು ನೋವುಗಳು, ಎಷ್ಟು ಪ್ರಾಬ್ಲಮ್ಸ್ಗಳು, ಎಷ್ಟು ಬಾಧೆಗಳು ಬಂದಿರ್ತ ತಂದೆ, ಅದಕ್ಕೆ ಅಂಜದೆ ಮಗುಸ್ತು ಜಿಸು ಮಕ್ಕಳಾಗಿರ್ಲಿಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇನಪ್ಪ. ದೇವ ಈ ಸಮಯದಂತೆ ನಾವು ವಾಕ್ಯ ಹೇಳುವ ಸಮಯದಲ್ಲಿ ತಂದೆ ನೀವೇ ನಮ್ಮ ಬಾಯಿನಿಂದ ಮಾತನಾಡಬೇಕೆಂದು ಕೇಳ್ಕೊಳ್ತೇನಪ್ಪ. ಯಾವುದೇ ಶೈತಾನ ಶೋಧನೆಗಳು, ಯಾವುದೇ ಭಯದ ಆತ್ಮಗಳು ಉಂಟಾಗದಂತೆ ತಂದೆ ನೀವೇ ನಮ್ಮ ಜೊತೆಗಾರರಾಗಿದ್ದುಕೊಂಡು ವಾಕ್ಯವನ್ನು ಹೇಳೋ ಹಾಗೆ ನೀವು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇನಪ್ಪ. ದೇವ ಆದಿಂದ ಅಂತ್ಯದವರೆಗೆ ನೀವೇ ನಮ್ಮ ಜೊತೆಗಾರರಾಗಿದ್ದು ನಡೆಸ್ತಾ ಬರಬೇಕೆಂದು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ನಿಜ ಹೇಳ್ಬೇಕಂದ್ರೆ ಮುತ್ತಮ್ಮಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕಂತ ನಾನು ಬಹಳ ಥ್ಯಾಂಕ್ಸ್. ನಾವು ನಿಜವಾದ ಮುದ್ದು ನೋಡಿವೇ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಕಣ್ಣಿನ ಮುಂದೆ ಮುತ್ತಿನ ರೀತಿಯಲ್ಲಿ ನಮ್ಗೆ ಎಲ್ಲರಿಗೆ ಪ್ರೋತ್ಸಾಹನೆ ಮಾಡ್ತಾ ಇಲ್ಲಿ ಪ್ರಾರ್ಥನೆ ಕೂಡಿಕೆಯಲ್ಲಿ ನಮ್ಗೆ ಆಹ್ವಾನಿಸಿದ್ದಕ್ಕಾಗಿ ನಾನು ಮುತ್ತಮ್ಮವರಿಗೆ ಕೃತಜ್ಞತಾ ಸ್ತುತಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮುತ್ತಮ್ಮ ನನಗೆ ಪರಿಚಯ ಆಗಿದ್ದು ಬಹಳ ವರ್ಷ, ನಮ್ಮ ಮ್ಯಾರೇಜ್ ಆದಾಗಿಂದ ನನಗೆ ಮುತ್ತಮ್ಮ ಪರಿಚಯ. ಅವಾಗಿನ ಸೇವೆನೇ ಬೇರೆ ಇತ್ತು, ಇವಾಗಿನ ಸೇವೆನೇ ಬೇರೆ ಆಗಿದೆ. ಅವಾಗ ನಮ್ಮ ಮಾನ್ವಿ ಪಟ್ಟಣದಲ್ಲಿ ಅನೇಕ ಸೇವಕರಿದ್ದರು, ಎಲ್ಲ ಚೆನ್ನಾಗಿ ಸೇವೆ ಮಾಡ್ತಾ ಇದ್ರು. ಆದರೆ ಈಗ ಅದಿಲ್ಲ. ನಮ್ಮಲ್ಲೇ ಇವಾಗ ಯೂನಿಟಿ ಇಲ್ಲ, ಐಕ್ಯತೆ ಇಲ್ಲ, ಕೃತಜ್ಞತಾ ಸ್ತುತಿ ಭಾವನೆ ಇಲ್ಲ, ಪ್ರೀತಿ ಭಾವನೆ ಇಲ್ಲ.
ಅವಾಗಿಂದ ನಾನು ಮುತ್ತಮ್ಮಗೆ ಬಹಳ ಮೆಚ್ಚುತ್ತೇನೆ. ಮುತ್ತಮ್ಮ ಸೇವೆ ನಿಮಿತ್ತವಾಗಿ ತನ್ನ ಜೀವನನೇ ಅರ್ಪಣೆ ಮಾಡಿದ್ದಾಳೆ. ಎಷ್ಟೆಷ್ಟು ದೂರ ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆ ಸಾರಿದ್ದಾರೆ. ಮತ್ತೆ ಅವಾಗಿನ ಟೈಮ್ನಲ್ಲಿ ವೆಹಿಕಲ್ಸ್ ಇರಲಿಲ್ಲ, ಗಾಡಿಗಳು ಯಾರ ಹತ್ರ ಇರಲಿಲ್ಲ. ಸೈಕಲ್ ಮೇಲೆ ಊರೂರಿಗೆ ಹೋಗಿ ಸೇವೆ ಸುವಾರ್ತೆಯನ್ನು ಮಾಡ್ಯಾರ ಎಲ್ಲ ಪಾಸ್ಟರ್ಸ್. ಆದ್ರೆ ನನಗೆ ನೋವಿನ ವಿಷಯ ಏನಂದ್ರೆ, ಈಗ ಎಲ್ಲ ಯಾರಿಲ್ಲ ಪಾಸ್ಟರ್ನವರು, ಯಾರು ಎದ್ದು ನಿಂತು ಇಲ್ಲ. ಪಾಸ್ಟರ್ನವರು ಯೂನಿಟಿನೇ ಇಲ್ಲ. ನನ್ನ ಸಭೆ ಬೇರೆ, ನಿನ್ನ ಸಭೆ ಬೇರೆ, ನೀನು ಅಲ್ಲಿ ಹೋಗು, ನಾನು ಇಲ್ಲಿ ಹೋಗು, ಅದೇ ಆಗಿದೆ. ಅದು ಇನ್ನು ಮುಂದೆ ಆಗ್ಬಾರ್ದು. ಅಂದ್ರೆ ಎಲ್ಲರೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಒಂದೇ ಅಂತ ಭಾವನೆಯಿಂದ ನಾವು ನಡೆದುಕೊಳ್ಬೇಕು. ಇಲ್ಲಿ ಆಕ್ಚುಲಿ ನಾನು ಮುತ್ತಮ್ಮ ಕರೆದಾಗ ಎಷ್ಟು ವರ್ಷ ಆಯ್ತು, 1 ವರ್ಷ ಆಯ್ತೇನೋ. ಮುತ್ತಮ್ಮ ಕರಿತಾನೆ ಇದ್ದಾಳೆ, ಅಕ್ಕ ನೀವು ಬಂದು ವಾಕ್ಯ ಹೇಳ್ರಿ, ವಾಕ್ಯ ಹೇಳ್ರಿ, ವಾಕ್ಯ ಹೇಳ್ರಿ ಅಂತ. ಆದ್ರೆ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈನಲ್ಲಿ. ಇಲ್ಲಿ ಕನ್ನಡ ಬೇರೆ ಆಗ್ತದೆ, ನಮ್ಮ ಕನ್ನಡನೇ ಬೇರೆ ಆಗ್ತದೆ. ಅದಕ್ಕೆ ನಾನು ಬಹಳ ಭಯ ಪಡ್ತಿದ್ದೆ. ಮತ್ತೆ ನಮ್ಗೆ ಹಿಂದಿನೂ ಲ್ಯಾಂಗ್ವೇಜ್. ನಾನು ಆಕ್ಚುಲಿ ನಾನು ಈಗ ಮಾನ್ವಿ ಪಟ್ಟಣ, ನಮ್ಮ ಮಾನ್ವಿ ಸಿಟಿಯಲ್ಲಿ ಕಾಕತಿಯ ಸ್ಕೂಲಲ್ಲಿ ನಾನು ಹಿಂದಿ ಟೀಚ್ ಮಾಡ್ತೀನಿ. ಜಾಸ್ತಿ ನಾನು ಹಿಂದಿನೇ ಮಾತಾಡ್ತಾ ಇದ್ದೆ. ಅದೇ ನಾನು ಮುತ್ತಮ್ಮಗೆ ಹೇಳಿದೆ, ಮುತ್ತು ನನಗೆ ಕನ್ನಡ ಬರಲ್ಲಮ್ಮ, ನಿಮ್ಗೆ ಅರ್ಥ ಆಗಲ್ಲ. ಎಲ್ಲ ನನ್ನ ಕನ್ನಡಕ್ಕೆ ಬಹಳ ಹೆಸರಿಡ್ತಾರ. ನಾಗೇಶ್ ಸರ್ ಅಂದ್ರೆ ನಾಗೇಶ್ ಅಣ್ಣ ಇದ್ರು, ಅವ್ರು ಹೇಳ್ತಾ ಇದ್ರು, ಅಮ್ಮ ನೀವು ಹೇಗೆ ಮಾತಾಡ್ತಿರಂದ್ರೆ ಫಾರಿನರ್ಸ್ ಹೇಗೆ ಕನ್ನಡ ಮಾತಾಡ್ತಾರೆ ಆಗ ನಾವು ಮಾತಾಡ್ತಿದ್ದೆ. ಅವಾಗಿಂದ ನನಗೆ ಬಹಳ ಮುಚ್ಚಿದ್ದಾರೆ ಕನ್ನಡ ಮಾತಾಡಬೇಕಂದ್ರೆ. ಆದ್ರೆ ಇವಾಗ ಮುತ್ತು ಆಹ್ವಾನಿಸಿದಕ್ಕಾಗಿ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೇನೆ ಮುತ್ತುಗೆ. ಯಾಕೆ ನನಗೆ ಧೈರ್ಯ ಬಂದಿದ್ದು ಫಸ್ಟ್ ಟೈಮ್. ನಾವು ಯಾವಾಗ ಚರ್ಚಿಗೆ ಹೋಗಿ ನಾವು ಹಾಡಾಡ್ತೀವಿ, ಎಲ್ಲ ಹೇಳ್ತೀವಿ. ಮೆಸೇಜ್ ಅಂದ್ರೆ 1 ವರ್ಷಕ್ಕೆ ಒಂದ್ಸಲ ಹೇಳ್ತಿದ್ವಿ ನಾವು. ಯಾವಾಗ ಗುಡ್ ಫ್ರೈಡೆ ದಿನ 7 ಮಾತುಗಳಲ್ಲಿ 1 ಮಾತು ಹೇಳ್ತೀವಿ. ಅವಾಗೂ ನನಗೆ ಬಹಳ ಭಯ, ಸ್ಟೇಜ್ ಫಿಯರ್ ಬಹಳ ನನಗೆ. ಆದ್ರೆ ಈ ಸಮಯದಲ್ಲಿ ದೇವ್ರ ಕೃಪೆಯಿಂದ ನಾನು ನಿಂತು ಮಾತಾಡ್ತಿದ್ದೆ ಅಂದ್ರೆ ಮುತ್ತನೇ ಕಾರಣ. ಅದಕ್ಕೆ ನಾನು ಮುತ್ತಿಗೆ ಬಹಳ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ದೇವರು ಇದೇ ರೀತಿಯಲ್ಲಿ ಅವರು ಅವರ ಕುಟುಂಬವನ್ನು ದೇವರ ಸೇವೆಯಲ್ಲಿ ಹೀಗೆ ಸಹಾಯ ಮಾಡಲಿ ಅಂತ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ ನಾನು ಸ್ತ್ರೀ ಅಂದ್ರೆ ಏನು, ಯಾರು? ನಾವು ಸತ್ಯವೇದವನ್ನು ಧ್ಯಾನ ಮಾಡಿದರೆ ದೇವರ ದೃಷ್ಟಿಯಲ್ಲಿ ಸ್ತ್ರೀಯರಂದ್ರೆ ಯಾರು? ದೇವರ ದೃಷ್ಟಿಯಲ್ಲಿ ಸ್ತ್ರೀಯರಂದ್ರೆ ಒಂದು ವಿಶೇಷ ಮತ್ತು ಅಮೂಲ್ಯವಾದ ಪಾತ್ರ. ವಿಶೇಷ ಅಂದ್ರೆ ದೇವರನ್ನು ಬಹಳ ವಿಶೇಷವಾಗಿ ರೂಪಿಸ್ತಾನ, ಮತ್ತೆ ಅಮೂಲ್ಯ ಅಂದ್ರೆ
ವಾಗ್ದಾನ ಮಾಡಿದಾತನು ಅಂತ ಆಕಿ ನಂಬಿದ್ದಳು. ನಾವು ಸಹ ದೇವರಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಅಸಾಧ್ಯವಾದುದನ್ನು ಸಾಧ್ಯ ಮಾಡುವ ದೇವರು ನಮ್ಮ ದೇವರು. ಇದ್ದದನ್ನು ಇಲ್ಲದ ಹಾಗೆ, ಇಲ್ಲದನ್ನು ಇದ್ದ ಹಾಗೆ ಮಾಡುವ ದೇವರು ನಮ್ಮ ದೇವರು. ಆ ದೃಢವಾದ ನಂಬಿಕೆ ನಮ್ಮೆಲ್ಲರಲ್ಲಿ ಇರಬೇಕೆಂದು ಈ ವಾಕ್ಯದಿಂದ ನಮಗೆ ತಿಳಿದು ಬರ್ತದೆ. ಯಾಕೆಂದ್ರೆ ಸಾರಳ ಗರ್ಭದಲ್ಲಿ ಎಲ್ಲ ಮರುಭೂಮಿ ಆಗಿತ್ತು, ಮುಟ್ಟು ನಿಂತು ಹೋಗಿತ್ತು. ಆ ಟೈಮ್ನಲ್ಲಿ ಯಾರಿಗಾದ್ರೂ ಗರ್ಭ ಧರಿಸಲಿಕ್ಕೆ ಚಾನ್ಸ್ ಇದೆನಾ? ಈ ಪ್ರಪಂಚದಲ್ಲಿ ಯಾರನ್ನ ನಂಬ್ತಾರ? ಈಗ ಏನಾದ್ರೂ ಆಗಿದೆ ಅಂದ್ರೆ ಅದನ್ನ ನಾವು ನಂಬಿವಿ. ಅದು ನಮ್ಮನ್ನು ನಾವು ದೇವರಿಗೆ ಕೃಪೆ ಅನ್ಕೋಬೇಕು, ನಾವು ನಂಬುತ್ತಾ ಇದ್ದೇವೆ ಅಂದ್ರೆ. ಯಾಕೆಂದ್ರೆ ಯಾರು ಅಷ್ಟು ಸುಲಭವಾಗಿ ಯಾರಿಗೂ ನಂಬಲ್ಲ. ಈ ವಾಕ್ಯವನ್ನು ಹೇಳುವಾಗನು ನಾವು ಬೇರೆಯವ್ರು ಎಲ್ಲರೂ ನಂಬ್ತಾರ, ನಮ್ಮ ಮಾತು ನಂಬಲ್ಲ. ಕೆಲವೊಬ್ಬರಷ್ಟೇ ನಂಬುತ್ತಾರ. ಯಾಕೆಂದ್ರೆ ಅದು ದೇವರ ಕೃಪೆ. ನಾವು ನಂಬುತ್ತೀವಿ ಅಂದ್ರೇನು ದೇವರ ಕೃಪೆ ಅದು. ಎರಡನೇದು ಏನ್ ತಿಳ್ಕೊಂಡಿವಿ ನಾವು? ನಂಬಿಕೆ. ಎಲ್ಲ ಸ್ತ್ರೀಯರಲ್ಲಿ ಆ ನಂಬಿಕೆ, ದೃಢವಾದ ನಂಬಿಕೆ ಇರಬೇಕು. ಫಸ್ಟ್ನೇದು ಏನು? ಜವಾಬ್ದಾರಿ ಇದ್ದುಕೊಂಡು ನಾವು ನಡೆದುಕೊಳ್ಬೇಕು. ಎರಡನೇದಾಗಿ ನಂಬಿಕೆ ಇಟ್ಕೊಂಡು ನಾವು ಜೀವನವನ್ನು ಸಾಗಿಸಬೇಕು. ಅದೇ ಪ್ರಕಾರ ಅನ್ನಳ ಜೀವಿತದಿಂದ ನಾವು ಏನ್ ತಿಳ್ಕೊಳ್ತೇವೆ ಅಂದ್ರೆ, ಪ್ರಾರ್ಥನೆಯಿಂದ ಅಸಾಧ್ಯವಾದದ್ದು ಸಾಧ್ಯ ಮಾಡುವ ಶಕ್ತಿ ಇದೆ. ಯಾಕೆಂದ್ರೆ ಅನ್ನಳಿಗೆ ಮಕ್ಕಳೇ ಇರಲಿಲ್ಲ. ಎಷ್ಟು ಕಷ್ಟ, ನೋವು, ಎಷ್ಟು ಸಮಸ್ಯೆಗಳನ್ನು ಎದುರಿಸಿದರೂ ಸಹ ಆಕೆ ದೇವರ ಮೇಲೆ ಇಟ್ಟ ನಂಬಿಕೆ ಆಕೆ ಯಾವಾಗೂ ಕಡಿಮೆ ಮಾಡಿಕೊಂಡಿಲ್ಲ. ಆ ನಂಬಿಕೆ ನಮ್ಮಲ್ಲಿಯೂ ಇರಬೇಕು. ಇವಾಗ ನಮ್ಮ ಜೀವಮಾನದಲ್ಲಿ, ನಮ್ಮ ಕುಟುಂಬದಲ್ಲಿನೂ ಎಷ್ಟು ಕಷ್ಟಗಳು, ನೋವುಗಳು, ಬಾಧೆಗಳು, ಎಷ್ಟು ಸಮಸ್ಯೆಗಳು ಬರ್ತಾವ. ಅದಕ್ಕೆ ನಾವು ಅಂಜಿ ಭಯಪಟ್ಟು ಒಂದು ಮೂಲೆ ಕುಂತರೆ ಆಗ್ತದೆ ನಮ್ಗೆ? ಏನಾಗ್ತದೆ? ಏನ್ ಸಾಧ್ಯ ಮಾಡ್ಬೋದು ನಾವು? ಏನ್ ಸಾಧ್ಯ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಅನ್ನಳ ಜೀವಿತವನ್ನು ತಿಳಿದುಕೊಂಡು ಬೈಬಲ್ನಲ್ಲಿ ನಾವು ರಿಸರ್ಚ್ ಮಾಡಿದ್ರೆ, ಅನ್ನಳ ಜೀವಿತವನ್ನು ನೋಡ್ಕೊಂಡ್ರೆ ನಾವು ಆಕಿ ಹೇಗೆ ಪ್ರಾರ್ಥನೆ ಮಾಡಿದಳು. ಯಾಕೆಂದ್ರೆ ಪ್ರಾರ್ಥನೆಯಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಕ್ಷಣ ಕ್ಷಣ ನಾವು ದೇವರಿಗೆ ನೆನೆಸ್ಕೊಳ್ಬೇಕು. ದೇವರಿಗೆ ನನಗೆ ಇದು ಪ್ರಾಬ್ಲಮ್ ಇದೆ, ದೇವ್ರು ನನಗೆ ಈ ಸಮಸ್ಯೆಯಲ್ಲಿ ಇದ್ದೇನೆ, ಪ್ಲೀಸ್ ನನಗೆ ಕಾಪಾಡಪ್ಪ ಅಂದ್ರೆ ಮೊರೆ ಇಡಬೇಕು ದೇವರಿಗೆ. ಅವಾಗ ದೇವ್ರಿಗೆ ಏನು? ದೇವ್ರಿಗೆ ಕಾಯ್ಕಂತ ಇರ್ತಾನ. ನನ್ನ ಮಕ್ಕಳು ನನಗೆ ಯಾವಾಗ ನೆನಪು ಮಾಡ್ತಾರ, ಯಾವ ನನ್ನ ನೆನೆಸ್ಕೊಳ್ತಾರ ಅಂತ ದೇವ್ರು ಕಾಯ್ಕಂತ ಇರ್ತಾನೆ. ತಡವಾದ ಚಿಂತೆ ಇಲ್ಲ. ಅಂದ್ರೆ ದೇವರು ನಮ್ಗೆ ಯಾವಾಗ್ಲೂ ಸಹಾಯಕನಾಗಿ ಇದ್ದೇ ಇರ್ತಾನಂತ ನಂಬಿಕೆ ನಮ್ಮಲ್ಲಿ ಇರಬೇಕು. ಮತ್ತೆ ಪ್ರಾರ್ಥನೆ ಜೀವಿತ ನಮ್ಮಲ್ಲಿ ಇರಬೇಕು. ಅದೇ ಪ್ರಕಾರ ಡೈಲಿ ನಾವು ಬೈಬಲ್ ವಚನಗಳನ್ನು, ವಾಕ್ಯಗಳನ್ನು ಓದ್ತಿರ್ಬೇಕು. ನೀವು ಹೇಳ್ಬೋದು, ಬೆಳಗ್ಗಿನಿಂದ ಸಾಯಂಕಾಲ ತನಕ ನಮ್ಗೆ ಬರೇ ಕೆಲಸ ಇರ್ತದೆ, ನಾವು ಯಾವಾಗ ಓದ್ಬೇಕು, ನಮಗೆ ಟೈಮ್ ಸಿಗ್ತಾ ಇಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ಇಡೀ ಪ್ರಪಂಚವನ್ನು ನಮ್ಗೋಸ್ಕರ ಕೊಟ್ಟ ದೇವರು. ನಾವೊಂದು ಅರ್ಧ ತಾಸು ದೇವ್ರಿಗೆ ಕೊಡಕ್ ಆಗಲ್ವಾ? ಆಗುತ್ತಾ? ಬಹಳ ಜನ ಬೈಬಲ್ ಓದ್ತಾ ಇಲ್ಲ. ಬೈಬಲ್ ಓದಿದಷ್ಟು ನಾವು ಪ್ರಾರ್ಥನೆ ಮಾಡಿದಷ್ಟು ನಾವು ದೇವರ ಭಯಭಕ್ತಿಯಲ್ಲಿ ಬೆಳಿತೀವಿ. ಅದು ನಾವು ಡೈಲಿ ರೂಟೀನಲ್ಲಿ ನಾವು ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ, ಸ್ನಾನ ಮಾಡಿ, ಊಟ ಮಾಡಿ ಎಲ್ಲ ರೂಟೀನ್ ಮಾಡ್ತೀವೇ ಇಲ್ಲ? ಅದೇ ಪ್ರಕಾರ ನಾವು ಡೈಲಿ ಬೈಬಲ್ ಓದಿ, ಅದು ಹೆಸರಿಗೆ ಓದದಷ್ಟೇ ಅಲ್ಲ, ಧ್ಯಾನ ಮಾಡ್ಬೇಕು. ದೇವ್ರು ನನಗೆ ಏನ್ ಬರ್ಸ್ಯಾನ, ಏನ್ ಆಜ್ಞೆ ಕೊಟ್ಟಾನ. ವಾಕ್ಯಗಳು ಹೇಳುದು ಬಹಳ ಸುಲಭ, ಕೇಳುವುದನ್ನು ಬಹಳ ಸುಲಭ. ಆದ್ರೆ ಅದ್ರ ಪ್ರಕಾರ ನಡೆಯುವುದು ಬಹಳ ಕಷ್ಟ ಇದ್ರೂ ಅಸಾಧ್ಯವಾದದ್ದು ಇಲ್ಲ. ಅದು ನಮ್ಗೆ ಯೇಸು ಕ್ರಿಸ್ತರು ಸ್ವರ್ಗದಿಂದ ಇಳಿದು ಬಂದು, ಭೂಮಿ ಮೇಲೆ ಇಳಿದು ಬಂದು ಅದು ನಮ್ಗೆ ಎಲ್ಲ ತೋರಿಸಿಕೊಟ್ಟರು ಯೇಸು ಕ್ರಿಸ್ತರು. ಅದಕ್ಕೆ ಯೇಸು ಕ್ರಿಸ್ತರು ಹೇಗೆ ಬದುಕಿದ್ರು ಈ ಭೂಮಿ ಮೇಲೆ ಬಂದು, ನಾವು ಸಹ ಅವರ ಹಾಗೆ ಬದುಕಬೇಕೆಂದು ನಮಗೆ ಎಲ್ಲ ವಾಕ್ಯಗಳಿಂದ ತಿಳಿಸಿಕೊಡ್ತಾ ಇದೆ. ಮತ್ತೆ ನಾವು ಸ್ತ್ರೀಯರು ಹೇಗೆ ಒಂದೊಂದ್ಸಲ ಏನು ಆಲೋಚನೆ ಮಾಡ್ತಾರೆ, ನನಗೆ ಯಾರು ಇಲ್ಲ, ನನಗೆ ಯಾರು ಸೇರ್ತಾ ಇಲ್ಲ, ನನ್ನ ಗಂಡನೂ ಮಾತಾಡ್ತಾ ಇಲ್ಲ, ನಮ್ಮ ಅತ್ತೆ ಮಾತಾಡ್ತಾ ಇಲ್ಲ, ನನ್ನ ಮಕ್ಕಳು ಮಾತಾಡ್ತಾ ಇಲ್ಲ, ನನಗೆ ಯಾರಿಲ್ಲ ಪ್ರಪಂಚದಾಗ ಅಂತ ಬಹಳ ನಿರಾಶೆಯಿಂದ ಸೋತೋಗ್ಬಿಡ್ತೀವಿ. ಆದ್ರೆ ಅದೇ ಸಮಯದಲ್ಲಿ ದೇವ್ರು ಇದ್ದಾನೆ ಅಂತ ನೀವು ಬಹಳ ನಂಬಿಕೆಯಿಂದ ಧೈರ್ಯವಾಗಿ ಇರ್ರಿ. ಯಾಕೆಂದ್ರೆ ಶೈತಾನನ್ನು ಬಹಳ ಕುತಂತ್ರ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಬಂದು. ಬಹಳ ಹೆಣ್ಮಕ್ಳು ಹಿಂಗೆ ಆಲೋಚನೆ ಮಾಡಿ ಸುಸೈಡ್ ಮಾಡಿ ನೇಣಾಕಿ ಸತ್ತೋಗ್ಬಿಟ್ಟಾರ, ವಿಷ ಕುಡಿದು ಸತ್ತೋಗ್ಬಿಟ್ಟಾರ. ಆದ್ರೆ ನಾವು ದೇವ್ರನ್ನ ನಂಬಿದವ್ರು ನಾವು ಈಗ ಇಂಥ ತಪ್ಪು ಕೆಲಸ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅನೇಕ ಜನರಿಗೆ ಇವಾಗ ನಮಗೆ ದೇವ್ರ ಇದ್ದಾನಂತ ನಮ್ಗೆ ಬಹಳ ನಂಬಿಕೆಯಿಂದ ನಾವು ಧೈರ್ಯದಿಂದ ಇರ್ತೀವಿ.
ಆದ್ರೆ ಪ್ರಪಂಚದಲ್ಲಿ ವಾಕ್ಯವಿಲ್ಲ, ದೇವರಿಲ್ಲ ಯಾರ ಕಡೆ. ನಾವು ಸ್ವಲ್ಪ ಜನರಿಗಾದ್ರು ನೀವು ಸಪ್ರೇಟ್ ಟೈಮ್ ತೆಗ್ದೇ ನೀವು ಊರೂರಿಗೆ ಹೋಗಿ ಸುವಾರ್ತೆ ಸಾರ್ಬೇಕಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಕಾಯಿಪಲ್ಯ ಮಾರೋರು ಬರ್ತಾರ, ನಮ್ಮ ಮನೆಯಲ್ಲೇ ಬಹಳ ಜನ ರಕ್ಷಣೆ ಹೊಂದಿರಲ್ಲ, ಅವರಿಗೂ ಹೇಳ್ಬೇಕು, ಕಾಯಿಪಲ್ಯ ಮಾರೋರಿಗೆ ಹೇಳ್ಬೇಕು. ಯಾವ್ದನ್ನ ನಾವು ಬ್ಯಾಂಕಿಗೆ ಹೋಗಿರ್ತೀವಿ ನಮ್ಮ ಫ್ರೆಂಡ್ಸ್ನವ್ರ ಜೊತೆಗೆ, ಅವರಿಗೂ ವಾಕ್ಯ ಹೇಳ್ಬೋದು. ನಾವು ಈ ಸಪ್ರೇಟ್ ರೀತಿಯಲ್ಲಿ ನಾವು ಹೇಳಿಲ್ಲ ಅಂದ್ರೂ ನಾವು ಈ ರೀತಿಯಲ್ಲಿ ಆದ್ರೂ ನಾವು ದೇವರ ವಾಕ್ಯವನ್ನು ಅವರಿಗೆ ಹೇಳಿ ಅವರಿಗೆ ಧೈರ್ಯ ಪಡಿಸಬೇಕು. ಕೆಲವೊಬ್ರು ಹೇಳ್ತಾರೆ ನೀವು ಮತಾಂತರ ಮಾಡ್ತೀರಿ ಅವ್ರಿಗೆ ತಿಳಿಸಿ ಹೇಳ್ಬೇಕು, ನಾವು ಮತಾಂತರ ಮಾಡಲ್ಲ ಅಂತ ಅವ್ರಿಗೆ ತಿಳಿಸಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅದೇ ಪ್ರಕಾರ ರಾಹೇಬಳು ಯಾರಾಗಿದ್ದರು? ಯಾ ಹೆಂಗಸು ಅವಳು? ವ್ಯಭಿಚಾರಿಣಿ ಹೆಂಗಸು. ಆದರೆ ಆಕೆ ದೇವರನ್ನು ನಂಬಿದ ಕಾರಣಕ್ಕಾಗಿ ದೇವರು ಆಕೆಗೆ ಒಳ್ಳೆ ಜೀವಿತವನ್ನು ಅನುಗ್ರಹಿಸಿ ಒಳ್ಳೆ ಕುಟುಂಬವನ್ನು ಕೊಟ್ಟರು ದೇವರು. ಅದಕ್ಕಿಂತ ಹತ್ತತ್ತೆ ನಾವಿಲ್ಲಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಇದ್ದೇವಲ್ಲ. ದೇವ್ರು ನಮ್ಗೂ ಸಹ ಒಳ್ಳೆ ಜೀವಿತವನ್ನು ಕೊಡ್ತಾನ, ನಮ್ಮನ್ನ ಸಹ ಕಾಪಾಡ್ತಾನಂತ ಧೈರ್ಯದಿಂದ ನಾವು ಯಾವಾಗಲೂ ದೇವ್ರನ್ನ ನಿರೀಕ್ಷೆ ಇಟ್ಕೊಂಡೆ ಇರ್ಬೇಕಂತ ಹೇಳ್ತಾ ಇದ್ದೇನೆ. ಅದೇ ಪ್ರಕಾರ ನಾವಿವತ್ತು ಸ್ತ್ರೀಯರಾಗಿ ಫಸ್ಟ್ ಏನ್ ಕಲ್ತೀವಿ? ಋತಳ ಪುಸ್ತಕದಿಂದ ನಾವು ದೃಢವಾಗಿ ನಮ್ಮ ಕುಟುಂಬವನ್ನು ನಡೆಸ್ತಾ ಬರಬೇಕು. ಸೆಕೆಂಡ್, ನಾವು ನಂಬಿಕೆಯಲ್ಲಿ ದೃಢವಾಗಿ ಇರಬೇಕು. ಅದೇ ಪ್ರಕಾರ ಈಗ ಎಸ್ತೇರಳ ಜೀವಿತದಿಂದ ನಾವೇನ್ ಕಲಿತಾ ಇದ್ದೇವೆ? ಎಸ್ತೇರಳು ತನ್ನ ಜನರನ್ನು ಹೇಗೆ ಧೈರ್ಯದಿಂದ ಕಾಪಾಡಿಕೊಂಡಳು. ಧೈರ್ಯ ಇತ್ತೇ ಇಲ್ಲ ಎಸ್ತೇರಳ ಹತ್ರ. ಧೈರ್ಯದಿಂದ ಹೇಗೆ ತನ್ನ ಜನರನ್ನು ಕಾಪಾಡಿಕೊಂಡಳು. ನೀವು ಸಹ ನಿಮ್ಮ ಕುಟುಂಬದಲ್ಲಿ ಧೈರ್ಯವಾಗಿ ನಿಮ್ಮ ಕುಟುಂಬವನ್ನು ನೀವು ರಕ್ಷಿಸಬೇಕು. ಎಸ್ತೇರಳ ಜೀವಿತದಿಂದ ನಮಗೆ ಗೊತ್ತಾಗ್ತದ. ಮತ್ತೆ ಅನ್ನಳ ಜೀವಿತದಿಂದ ಏನು ಗೊತ್ತಾಗ್ತದೆ ನಮ್ಗೆ? ಪ್ರಾರ್ಥನೆಯಿಂದ ಅಸಾಧ್ಯವಾದದ್ದು ಸಾಧ್ಯ ಮಾಡುವ ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗ್ತದೆ. ನಾವು ಸಹ ಪ್ರಾರ್ಥನಾ ವೀರರಾಗಿರ್ಬೇಕು. ಪ್ರಾರ್ಥನೆ ಮಾಡ್ತಾ ಇರ್ಬೇಕು ಡೈಲಿ. ಮತ್ತೆ ಬೈಬಲ್ ವಚನವನ್ನು ಓದ್ಕೊಳ್ತಾ ಇರ್ಬೇಕು. ಅದೇ ಪ್ರಕಾರ ಸ್ವಲ್ಪ ಯಾರಿಗಾದರೂ ನಮ್ಗೆ ಪರಿಚಯದವರು ಇರ್ತಾರ, ಯಾರಿಗೆ ಗೊತ್ತಿರಲ್ಲ ದೇವ್ರ ವಾಕ್ಯ, ಅವರಿಗೂ ದೇವ್ರ ವಾಕ್ಯ ಹೇಳ್ತಾ ಇರ್ಬೇಕು. ಇಷ್ಟೊತ್ತು ನನ್ನ ವಾಕ್ಯವನ್ನು ಕೇಳಿ ಆಲಿಸಿದಕ್ಕಾಗಿ ನಿಮಗೆ ಬಹಳ ವಂದನೆಗಳು ಸಲ್ಲಿಸ್ತೇನೆ. ಇಷ್ಟೆಲ್ಲ ಮಾತನ್ನ ನನ್ನ ಬಾಯಿನಿಂದ ದೇವರು ಮಾತಾಡಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾನು ಕೋಟಿ ಸ್ತುತಿ ಸ್ತೋತ್ರಗಳು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಾನು ಮುತ್ತಮ್ಮಗೆ ಸಹ ಬಹಳ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಹೇಳಿ ನನ್ನ ಈ ಚಿಕ್ಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಏನಾದ್ರೂ ತಪ್ಪಾಗಿದ್ರೆ ನನಗೆ ಕ್ಷಮಿಸಿಬಿಡಿ. ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ಹಿಂಗ ಎದ್ದು ನಿಂತು ವಾಕ್ಯ ಹೇಳಿವಿ, ಅದಕ್ಕಾಗಿ ತಪ್ಪಾಗಿ ಕ್ಷಮಿಸಿಬಿಡಿ. ಓಕೆ, ನಿಮ್ಮೆಲ್ಲರಿಗೆ ಹಿಂಗ ಶಾಂತಿ ರೀತಿಯಲ್ಲಿ ಕುಂತು ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ಬಹಳ ಥ್ಯಾಂಕ್ಸ್.